ಈಗಾಗಲೇ ಹೇಳಿದ ಹಾಗೆ ವೃತ್ತಿಯಿಂದ ಛಾಯಾಗ್ರಾಹಕನಾಗಿ, ಪ್ರವೃತ್ತಿಯಿಂದ ವ್ಯಂಗ್ಯ ಚಿತ್ರಕಾರನಾಗಿ, ಹಾಗೇನೆ ಪತ್ರಿಕಾ ರಂಗದಲ್ಲಿ ಬರಹಗಾರನಾಗಿ, ವರದಿಗಾರನಾಗಿ, ಹಾಗೇನೆ ಭಾಷಣಕಾರನಾಗಿ, ಹೀಗೆ 5 ರೀತಿಯಿಂದ ನನ್ನನ್ನ ಗುರುತಿಸಿದ್ದಾರೆ. ಅದರಲ್ಲಿ ನಾನು ಪ್ರಧಾನವಾಗಿ ವ್ಯಂಗ್ಯಚಿತ್ರ ಕ್ಷೇತ್ರವನ್ನೇ ಇಟ್ಕೊಂಡು ಮಾತಾಡೋದಾದ್ರೆ, ನಾನು ವ್ಯಂಗ್ಯಚಿತ್ರ ರಚನೆ ಶುರು ಮಾಡುವಾಗ 1972ನೇ ಇಸ್ವಿ ಹಾಗೆ. ಅವಾಗ ಏನಿದ್ರು ಪತ್ರಿಕೆಗಳಲ್ಲಿ ಅದು ಪ್ರಕಟ ಆಗ್ಬೇಕು ಅನ್ನೋದೇ ಪ್ರಧಾನವಾಗಿತ್ತು. ನಾನು ಪತ್ರಿಕೆಗಳಲ್ಲಿ ಪ್ರಕಟ ಆಗೋದರ ಜೊತೆಗೆ ಒಂದೊಂದು ವಿಷಯವನ್ನ ಪ್ರಧಾನವಾಗಿ ಇಟ್ಕೊಂಡು ಅದನ್ನ ವ್ಯವಸ್ಥೆಗೆ ಮುಟ್ಸೋದಕ್ಕೆ ಪ್ರದರ್ಶನನೂ ಒಳ್ಳೆಯ ಮಾರ್ಗ ಅಂತ ಹೇಳ್ಕೊಂಡು ನಾನು ವ್ಯಂಗ್ಯಚಿತ್ರ ಪ್ರದರ್ಶನಗಳನ್ನ, ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನಗಳನ್ನ ನಾನು ಪ್ರಾರಂಭ ಮಾಡಿದೆ. ಬಹುಶಃ 1978ನೇ ಇಸ್ವಿ ಇರಬಹುದು ನನ್ನ ಮೊದಲನೆಯ ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನ. ಆಗ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಸಂದರ್ಭ ಮಕ್ಕಳ ಮನೋಭಾವ ಅಂತ ಹೇಳಿ ಶೀರ್ಷಿಕೆ ಕೊಟ್ಟು ವ್ಯಂಗ್ಯಚಿತ್ರ ಪ್ರದರ್ಶನ ಮಾಡಿದೆ. ಆಗ ಪ್ರಸಿದ್ಧ ಕವಿಗಳಾದ ಗೋಪಾಲಕೃಷ್ಣ ಅಡಿಗರ ಉಪಸ್ಥಿತಿಯಲ್ಲಿ ಬಾಲಕಲಾವಿದ ಬಹುಶಃ ಮಾಸ್ಟರ್ ಹರೀಶ್ ಇರಬಹುದಾ ಅಂತ ಅದನ್ನ ಉದ್ಘಾಟನೆ ಮಾಡಿದ್ದು. ಮಕ್ಕಳ ವ್ಯಂಗ್ಯಚಿತ್ರ ಆಗಿದ್ರಿಂದ, ಮಕ್ಕಳ ಕುರಿತಾದ ಮಕ್ಕಳ ಮನೋಭಾವ ಅಂತ ಆಗಿದ್ರಿಂದ ಉದ್ಘಾಟನೆ ಬಾಲನಟನಿಂದ, ಚಲನಚಿತ್ರದ ಬಾಲನಟನಿಂದ ಮಾಡಿಸಿದ್ದದನ್ನ. ಒಳ್ಳೆಯ ಪ್ರತಿಕ್ರಿಯೆ ಅದಕ್ಕೆ ಬಂತು. ಅದು ಕೇವಲ ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ, ನಮ್ಮ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲ, ನಾಡಿನಾದ್ಯಂತ ಬಹಳ ಕಡೆ ಅದನ್ನ ಪ್ರದರ್ಶನ ಏರ್ಪಾಡಾಯಿತು. ಬಹಳ ಕಡೆಯವರು ಅದನ್ನ ತಗೊಂಡು ಹೋಗಿ ಪ್ರದರ್ಶನ ಮಾಡಿ ಕೃತಿಗಳನ್ನ ನನ್ಗೆ ವಾಪಸ್ ತಂದು ಕೊಟ್ರು. ಆ ನಂತರದಲ್ಲಿ ನನಗೆ ಒಂದೊಂದು ವಿಷಯವನ್ನ ತಕ್ಕೊಂಡು ಸಮಾಜಕ್ಕೆ ಸಂದೇಶ ಕೊಡೋದು ಅಥವಾ ಸಮಾಜದಲ್ಲಿರುವ ಅವ್ಯವಸ್ಥೆಗಳಿಗೆ ಏನಾದರೂ ನಾವು ಪರಿಹಾರವನ್ನ ಹೇಳೋದು ಅಥವಾ ವ್ಯವಸ್ಥೆಯನ್ನ ಜಾಗೃತಗೊಳಿಸೋದು, ಇದಕ್ಕೂ ಯಾಕೆ ಬಳಸಬಾರದು ಅಂತ ಬಂದಾಗ ಅನೇಕ ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನಗಳನ್ನು ಕೊಡ್ತಾ ಬಂದೆ. ಸುಮಾರು 150ಕ್ಕೂ ಹೆಚ್ಚು ಒನ್ ಮ್ಯಾನ್ ಶೋ ಆಫ್ ಕಾರ್ಟೂನ್ಸ್ ಬೇರೆ ಬೇರೆ ವಿಷಯದ ಬಗ್ಗೆ ನಾನು ಕೊಡ್ತಾ ಹೋಗಿದ್ದೇನೆ. ಅದರಲ್ಲಿ ಪ್ರಧಾನವಾಗಿ ನಾನು ಈ ಪ್ರದರ್ಶನ ಮತ್ತು ವ್ಯಂಗ್ಯಚಿತ್ರ ಕುರಿತಾಗಿ ನಾನು ಹೇಳ್ತಾ ಹೋದಾಗ ಕೆಲವು ಸ್ವಾರಸ್ಯಗಳನ್ನು ನಿಮ್ ಜೊತೆಗೆ ಹಂಚಿಕೊಳ್ಬಹುದು. ಗೋಕಾಕ್ ಚಳವಳಿ ಬಹಳ ತೀವ್ರವಾಗಿ ನಡೀತಾ ಇದ್ದಾಗ 1982ನೇ ಇಸ್ವಿ, ಆಗ ನಾನು ಧಾರವಾಡದ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ, ಗೋಕಾಕ್ ಚಳವಳಿಯ ಎಲ್ಲ ಪ್ರಕ್ರಿಯೆಗಳು ಅಲ್ಲಿಂದನೇ ನಿಯಂತ್ರಣಕ್ಕೆ ಮತ್ತೆ ಅಲ್ಲಿಂದನೇ ಪ್ರಾರಂಭ ಆಗಿ ಅದು ನಿರ್ವಹಿಸ್ತಾ ಇದ್ದ ಪ್ರದೇಶ ಅದು ಸ್ಥಳ. ಅಲ್ಲಿ ನಾನು ಗೋಕಾಕ್ ವರದಿ ಜಾರಿಯಲ್ಲಿ ಸರ್ಕಾರದ ವಿಳಂಬ ನೀತಿ ಅಂತ ಹೇಳಿ ವಿಶೇಷ ವ್ಯಂಗ್ಯಚಿತ್ರ ಪ್ರದರ್ಶನವನ್ನ, ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನವನ್ನ ನಾನಲ್ಲಿ ಕೊಟ್ಟೆ. ಅದು ತುಂಬಾ ಪರಿಣಾಮಕಾರಿ ಆಯಿತು. ಆ ಪ್ರದರ್ಶನವನ್ನ ಧಾರವಾಡದ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಕಚೇರಿ ಇದ್ದ ಜಾಗ, ಧಾರವಾಡದ ವಿದ್ಯಾವರ್ಧಕ ಸಂಘ, ಬಹಳ ಪ್ರತಿಷ್ಠಿತವಾದ ಭವನ ಅದು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಅಲ್ಲಿ ಪ್ರದರ್ಶನವನ್ನ ಶ್ರೀಯುತ ನಾಡೋಜ ಪಾಟೀಲ್ ಪುಟ್ಟಪ್ಪನವರು, ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಉದ್ಘಾಟನೆ ಮಾಡಿದ್ರು. ಪ್ರಸಿದ್ಧ ಕವಿಗಳಾದ ಚನ್ನವೀರ ಕಣವೀರ್ ಅವರು ಇದ್ರು. ಹಾಗೇನೆ ಚಂದ್ರಶೇಖರ ಪಾಟೀಲ್ರು, ಎಂ ಕಲಬುರ್ಗಿ ಅವರು, ದೇವೇಂದ್ರ ಕುಮಾರ ಹಕಾರಿ ಅವರು, ಹಾಗೇನೆ ಗುಂಜೆಟ್ಟಿ ಅವರು, ಹೀಗೆ ಅನೇಕರು ಆ ಪ್ರದರ್ಶನದಲ್ಲಿ, ಬಹಳಷ್ಟು ಜನ ಆ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡ ಮಹಾನುಭಾವರು ಅವರೆಲ್ಲರೂ ಇದ್ರು. ಆ ಪ್ರದರ್ಶನ ತುಂಬಾ ಪರಿಣಾಮಕಾರಿಯಾಗಿತ್ತು. ಅದು ನನಗೆ ಒಂದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡಿದ ಪ್ರದರ್ಶನ ಅನ್ಸುತ್ತೆ. ಅದು ಎಷ್ಟು ಪರಿಣಾಮ ಆಯ್ತು ಅಂತ ಹೇಳಿದ್ರೆ, ಬೆಳಗಾವಿನಿಂದ ತೋಪಣ್ಣನವರು ಬಂದ್ರು, ಅವರದ್ದು ಪತ್ರಿಕೆ ಕನ್ನಡ ನುಡಿನೋ ಏನೋ ಅವರದ್ದು, ನನಗೆ ಸರಿ ನೆನಪಾಗುವುದಿಲ್ಲ ಆ ಪತ್ರಿಕೆ, ತೋಪಣ್ಣನವರು. ಅವ್ರು ಬಂದು ತಮ್ಮ ಪತ್ರಿಕೆಗೆ ನನ್ನಿಂದ ಆ ಗೋಕಾಕ್ ಚಳವಳಿಯ ಕುರಿತಾದ ಕೆಲವು ವ್ಯಂಗ್ಯಚಿತ್ರಗಳನ್ನ ಬರೆಸ್ಕೊಂಡು ಹೋದರು. ಹಾಗೇನೆ ನವಲಗುಂದ ನರಗುಂದದ ಕಡೆಯಿಂದ ಬಂದ ಅನೇಕರು ಆ ಪ್ರದರ್ಶನ ನೋಡ್ಲಿಕ್ಕಾಗಿನೇ ಬಂದವರು ತಾವು ಚಳವಳಿ ಒಳಗೆ ಸಕ್ರಿಯವಾಗಿ ಭಾಗವಹಿಸ್ತೀವಿ. ನರಗುಂದ ಚಳವಳಿ ಅಂತ ಆಗಿತ್ತು, ಈಗ ಗೋಕಾಕ್ ಚಳವಳಿಗೂ
ನಾವು ಭಾಗವಹಿಸ್ಬೇಕಂತ ಪ್ರೇರಣೆ ಕೊಡ್ತಾ ಇದೆ ನಿಮ್ಮ ವ್ಯಂಗ್ಯಚಿತ್ರಗಳು ಅಂತ ಹೇಳಿದ್ರು. ಇದು ಅವಾಗಿನ ಸರ್ಕಾರದ ಧೋರಣೆಯ ವಿರುದ್ಧವಾಗಿ ನಾನು ಅದನ್ನು ಬರೆದಿದ್ದಾಗಿತ್ತು. ಸರ್ಕಾರದ ವಿಳಂಬ ನೀತಿ ಅಂತ. ಅದು ಸರ್ಕಾರಕ್ಕೂ ಅದು ಮುಟ್ಟಿತ ಈ ಪ್ರದರ್ಶನದ ಪರಿಣಾಮದ ಬಗ್ಗೆ ಅಂತ ಕಾಣಿಸುತ್ತೆ. ನನ್ನನ್ನ ಬಂಧಿಸ್ಬೇಕು ಅಂತನೂ ನಿರ್ಧಾರಗಳನ್ನ ಸರ್ಕಾರ ತಗೊಂಡಿತು ಅಂತ ವಿದ್ಯಾವರ್ಧಕ ಸಂಘದಲ್ಲಿದ್ದ ಚಂಪಾರವರಿಗೆ, ಚಂದ್ರಶೇಖರ್ ಪಾಟೀಲ್ರಿಗೆ ಗೊತ್ತಾಯ್ತು, ಕಲಬುರ್ಗಿ ಅವರಿಗೆ ಗೊತ್ತಾಗಿ ಅವ್ರು ನನಗೆ ಹೇಳಿದ್ರು, ನೀವು ಸ್ವಲ್ಪ ಭೂಗತ ಆಗ್ಬೇಕು, ಹೀಗೆ ಬಂಧಿಸೋದು ಅಂತ ನಿಮ್ಮನ್ನ ಬಂದಿದೆ ವರ್ತಮಾನ ಅಂತ ಹೇಳಿದ್ರು. ನಾನೇನು ಅದಕ್ಕೆ ಅಂಜೋದಿಲ್ಲ ಅಂದೆ. ಆದ್ರೂ ಏನೇ ಇರಲಿ, ನೀವು ಇಲ್ಲಿ ಇರೋದು ಬೇಡ ಅಂದ್ರು. ನಾನು ಪ್ರದರ್ಶನ ನಡೀತಾ ಇತ್ತು, ನಾನು ದಾವಣಗೆರೆಗೆ ಬಂದಿದ್ದೆ. ನನ್ನನ್ನೇನು ಬಂಧಿಸ್ಲಿಲ್ಲ, ಆದ್ರೆ ಪರಿಣಾಮ ಎಷ್ಟು ಆಗಿದೆ ಒಂದು ಪ್ರದರ್ಶನ. ಆಮೇಲೆ ಹಾಮನಾಯಕರು ನನಗೆ ಪತ್ರ ಬರೆದ್ರು. ಆ ಪತ್ರ ನನ್ನಲ್ಲಿದೆ, ಮೈಸೂರಿನಿಂದ, ಅವರ ಗೋಧೋಳಿ ಅಂತ ಅವರ ಮನೆಯಿಂದನೇ ನನಗೆ ಪತ್ರ ಬರೆದು, ತುಂಬಾ ಪರಿಣಾಮಕಾರಿಯಾಗಿದೆ ನಿಮ್ಮ ವ್ಯಂಗ್ಯಚಿತ್ರ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ, ಅದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಅಂತನೂ ಪತ್ರವನ್ನ ಬರೆದ್ರು. ಇದು ನನಗೆ ಒಂದು ಪ್ರದರ್ಶನ, ವ್ಯಂಗ್ಯಚಿತ್ರ ಪ್ರದರ್ಶನ, ಬಹುಶಃ ಈ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ವ್ಯಂಗ್ಯಚಿತ್ರ ಪ್ರದರ್ಶನದ ಮುಖಾಂತರ ಭಾಗವಹಿಸಿದ್ದು ಕರ್ನಾಟಕದ ವ್ಯಂಗ್ಯಚಿತ್ರಕಾರರಲ್ಲಿ ನಾನು ಒಬ್ಬನೇ ಅಂತ ಕಾಣಿಸುತ್ತೆ. ಪ್ರಸಿದ್ಧ ವ್ಯಂಗ್ಯಚಿತ್ರಕಾರರಾದ ನಮ್ಮ ಜಿ.ವೈ. ಹುಬ್ಳಿಕರ್ ಚಳವಳಿಯಲ್ಲಿ ಭಾಗವಹಿಸಿದ್ರು, ಜಿ.ಕೆ. ಸತ್ಯ ಭಾಗವಹಿಸಿದ್ರು, ಅನೇಕ ರಾಜ್ಕುಮಾರ್ ರವರನ್ನು ಮೊದಲುಗೊಂಡು ಅನೇಕ ಕಲಾವಿದರು, ಸಾಹಿತಿಗಳು, ಯಾರಿಲ್ಲ ಎಲ್ಲರೂ ಕನ್ನಡ ಪರವಾದ ಚಳವಳಿಯಲ್ಲಿ ಭಾಗವಹಿಸಿದ್ರು ಸಹ ವ್ಯಂಗ್ಯಚಿತ್ರ ಪ್ರದರ್ಶನದ ಮುಖಾಂತರ ಭಾಗವಹಿಸಿದ್ದು ಬಹುಶಃ ನಾನು ಒಬ್ಬ ಅಂತ ಕಾಣಿಸುತ್ತೆ. ನನಗೆ ಈ ಪ್ರದರ್ಶನ ಅನ್ನೋದು ಎಷ್ಟು ಪರಿಣಾಮ ಆಗುತ್ತೆ ಅಂತ. ಅದೇ ರೀತಿ ನಾನು ಒಂದು ವ್ಯಂಗ್ಯಚಿತ್ರ ಪ್ರದರ್ಶನವನ್ನ ಮಾಡಿದ್ದೆ. ಅದು ವರದಕ್ಷಿಣೆ ಪಿಡುಗನ್ನ ವಿರೋಧಿಸ ವ್ಯಂಗ್ಯಚಿತ್ರ ಪ್ರದರ್ಶನ. ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ, ನಾನು ಒಂದು ಕಲ್ಯಾಣ ಮಂಟಪದ ಮುಂದೆನೆ ಅದನ್ನ ಮಾಡಿದ್ದೆ. ಒಳಗಡೆ ಬಹಳ ಜೋರಾದ ಒಂದು ಮದುವೆನೂ ನಡೀತಾ ಇತ್ತು. ಬಹುಶಃ ಅಲ್ಲಿ ವರದಕ್ಷಿಣೆ ವ್ಯವಹಾರವೂ ನಡೆದಿತ್ತು ಅಂತ ಕಾಣಿಸುತ್ತೆ. ಆ ಮದುವೆಗೆ ಬಂದವರೆಲ್ಲ ಅದನ್ನ ನೋಡ್ತಾ ಇದ್ರು. ಸುಮಾರು ಒಂದು 6-7 ಜನ ಯುವಕರು, ಇನ್ನು ಮದುವೆ ಆಗ್ಬೇಕಾಗಿರೋರು, ಅವ್ರು ಬಂದು ನನ್ನ ಆ ಪ್ರದರ್ಶನದ ಕೃತಿಗಳ ಮುಂದೆ ನಿಂತುಕೊಂಡು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಪ್ರತಿಜ್ಞೆ ಮಾಡಿದ್ರು, ನಾವು ಮುಂದೆ ಮದುವೆ ಆಗುವಾಗ ವರದಕ್ಷಿಣೆಯನ್ನ ತಗೊಳ್ಳೋದಿಲ್ಲ, ದುಡ್ಡಿನ ರೂಪದಲ್ಲಾಗ್ಲಿ ವಸ್ತು ರೂಪದಲ್ಲಾಗ್ಲಿ ಏನನ್ನು ನಾವು ಪಡೆಯೋದಿಲ್ಲ ಅಂತ ಹೇಳಿ ಅವರು ಪ್ರತಿಜ್ಞೆಯನ್ನ ಮಾಡಿದ್ರು. ಅವಾಗ ನನಗೆ ಪರವಾಗಿಲ್ಲ, ಎಷ್ಟು ಪರಿಣಾಮ ಆಗುತ್ತಲ್ಲ ಇದು, ನಾನೇನು ಅವ್ರಿಗೆ ಕರೆದಿಲ್ಲ, ಯಾರೇನು ಅವ್ರಿಗೆ ಹೇಳಿಲ್ಲ, ಅವರು ಸ್ವಯಂ ಪ್ರೇರಣೆಯಿಂದ ಬಂದು ಚಿತ್ರಗಳನ್ನು ನೋಡಿ ಅದರಲ್ಲಿ ತುಂಬಾ ಅವ್ರಿಗೆ ಪರಿಣಾಮ ಆಗಿದೆ. ಇದು ಈ ರೀತಿಯ ವ್ಯಂಗ್ಯಚಿತ್ರ ಪ್ರದರ್ಶನಗಳು ತುಂಬಾ ಪರಿಣಾಮ ಆಗುತ್ತೆ ಅಂತ. ಅದರಿಂದಾಗಿನೇ ನಾನು ಅನೇಕ ರೀತಿಯ ವಿಷಯಗಳನ್ನ ತಗೊಂಡು ಕುಟುಂಬ ಕಲ್ಯಾಣದ ಬಗ್ಗೆ ಮಾಡಿದೆ, ಕಲಬೆರಕೆ ಸಮಸ್ಯೆಯ ಬಗ್ಗೆ ಮಾಡಿದೆ, ಈ ನಮ್ಮ ಪರಿಸರ ಸಂರಕ್ಷಣೆ, ಅದರಲ್ಲಿ ವಾಹನಗಳಿಂದಾಗುವ ವಾಯು ಮಾಲಿನ್ಯದ ಬಗ್ಗೆ ಮಾಡಿದೆ, ಮತದಾನ ಜಾಗೃತಿಯ ಬಗ್ಗೆ ಮಾಡಿದೆ, ತುಂಬಾ ವಿಷಯಗಳ ಬಗ್ಗೆ ನಾನು ಮಾಡಿದ್ದೇನೆ. ಹಾಗೇನೆ ಬಹುಶಃ ನಮ್ಮ ರಾಜ್ಯದ ಮೊಟ್ಟ ಮೊದಲನೇ ಲೇಖಕಿಯರ ಸಮ್ಮೇಳನ ದಾವಣಗೆರೆಯಲ್ಲಿ ಏರ್ಪಾಡಾಗಿತ್ತು 80ರ ದಶಕದಲ್ಲಿ. ಆಗ ನಾಡಿನ ಪ್ರಸಿದ್ಧ ಲೇಖಕಿಯರೆಲ್ಲ ಅದಕ್ಕೆ ಬಂದಿದ್ರು. ಅಲ್ಲಿ ವಿಶೇಷ ವ್ಯಂಗ್ಯಚಿತ್ರ ಪ್ರದರ್ಶನ ನಂದು ಏರ್ಪಾಡಾಗಿತ್ತು. ಅದರಲ್ಲಿ ನಾನು ಮಹಿಳೆ ಮತ್ತು ಸಾಹಿತ್ಯ ಅಂತ ವಿಷಯ ತಗೊಂಡಿದ್ದೆ. ಆಗ ಎಂ.ಕೆ. ಇಂದಿರಾ ಅದರ ಉದ್ಘಾಟನೆಯನ್ನ ಮಾಡಿದ್ರು, ವಾಣಿ ಬಂದಿದ್ರು, ಎಲ್ಲ ಪ್ರಸಿದ್ಧ ಬರಹಗಾರ್ತಿಯರು, ಲೇಖಕಿಯರು, ಎ ಪಂಕಜ, ಎನ್ ಪಂಕಜ, ಗೀತಾ ಕುಲಕರ್ಣಿ, ಆರ್ಯಾಂಬಾ ಪಟ್ಟಾಭಿ, ತ್ರಿವೇಣಿ ಅವರ ತಂಗಿ ಆರ್ಯಾಂಬಾ ಪಟ್ಟಾಭಿ, ಯಮುನಾ ಮೂರ್ತಿ ಯಾಮಿನಿ ಅಂತ ಹೇಳಿ, ಎಚ್.ಎಸ್. ಪಾರ್ವತಿ, ಆಮೇಲೆ ನಳಿನಾ ಮೂರ್ತಿ, ಎಲ್ಲ ನನಗೆ ನೆನಪಾಗುತ್ತೆ. ಇನ್ನೂ ತುಂಬಾ ಜನ ಪ್ರಸಿದ್ಧ ಬರಹಗಾರ್ತಿಯರು, ನಾನು ಗೀತಾ ಕುಲಕರ್ಣಿ, ಆಮೇಲೆ ನಮ್ಮ ವಾಣಿ ಅವರು, ಕೆಲವು ಹೆಸರುಗಳು ಪುನರಾವರ್ತನೆ ಆಗಿರಬಹುದು. ಇನ್ನು ಬಹಳ ಜನ, ಆರ್ ನಾಗರತ್ನಂನವರು, ಬಹಳ ದೊಡ್ಡ ಅಭಿನೇತ್ರಿ, ಬಹಳ ಜನ ಪ್ರಸಿದ್ಧ ಬರಹಗಾರ್ತಿಯರು, ಅವರೆಲ್ಲ ಈ ಪ್ರದರ್ಶನವನ್ನ ನೋಡಿ ಬಹಳ ಸಂತೋಷ ಪಟ್ರು. ಇಡೀ ನಮ್ಮ ಸಮ್ಮೇಳನದಲ್ಲಿ ತುಂಬಾ ಆಕರ್ಷಣೆಗೊಳಗಾಗಿರೋದು ಇದು ಅಂತ ಹೇಳಿದ್ರು. ಅವಾಗ
ನಾಗಮ್ಮ ಕೇಶವಮೂರ್ತಿ ಅವರು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದರು. ಅವರು ಆ ಪ್ರದರ್ಶನವನ್ನು ನೋಡಿ ತುಂಬಾ ಸಂತೋಷ ಪಟ್ಟರು. ಹೀಗೆ ಅನೇಕ ಪ್ರದರ್ಶನಗಳು ಆಗುವಾಗ ಅದರ ಪರಿಣಾಮಗಳು ಸಹ ಬಹಳ ಆಗಿರೋದು ನನಗೆ. ನಾನು ನಾಟಕೀಯ ರಾಜಕಾರಣ ಅಂತ ಒಂದು ವಿಶೇಷ ವ್ಯಂಗ್ಯ ಚಿತ್ರ ಪ್ರದರ್ಶನ ಕೊಟ್ಟಿದ್ದೆ. ಅದನ್ನ ಪ್ರಸಿದ್ಧ ಸಾಹಿತಿಗಳು ಆದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಶ್ರೀಯುತ ಚಂದ್ರಶೇಖರ ಕಂಬಾರರವರು ಉದ್ಘಾಟನೆಯನ್ನು ಮಾಡಿದರು. ನನ್ನ ಮತ್ತೊಂದು ಪ್ರದರ್ಶನ ಸಾಹಿತ್ಯ ಮತ್ತು ಸಾಹಿತಿಗಳ ಕುರಿತಾಗಿದ್ದು, ಅದರ ಉದ್ಘಾಟನೆಯನ್ನ ಮತ್ತು ನಾಟಕೀಯ ರಾಜಕಾರಣ ಅನ್ನೋ ಮತ್ತೊಂದು ಪ್ರದರ್ಶನವನ್ನ ನಮ್ಮ ನೀನಾಸಮ್ಯನ ಕೆ.ವಿ. ಸುಬ್ಬಣ್ಣನವರು ಉದ್ಘಾಟನೆ ಮಾಡಿದ್ರು. ಹಾಗೆ ಯಾವ್ಯಾವ ವಿಷಯದ ವ್ಯಂಗ್ಯಚಿತ್ರ ಪ್ರದರ್ಶನ ಮಾಡ್ತೇನೋ ಆ ವಿಷಯಕ್ಕೆ ಸಂಬಂಧಪಟ್ಟವರು ಅಥವಾ ಆ ವ್ಯವಸ್ಥೆಗೆ ಏನಾದ್ರೂ ಪೂರಕವಾಗಿ ಕೆಲಸ ಅಥವಾ ಪ್ರತಿಕ್ರಿಯೆ ಕೊಡಬಲ್ಲವರನ್ನೇ ಕರೆಸ್ತಾ ಇದ್ದೆ. ನಾನು ಕಲಬೆರಕೆ ವಿರೋಧಿಯಾಗಿ ಅಥವಾ ಕಲಬೆರಕೆಯಿಂದ ಆಗುವ ಪರಿಣಾಮದ ಕುರಿತಾಗಿ ವ್ಯಂಗ್ಯಚಿತ್ರ ಪ್ರದರ್ಶನ ಮಾಡಿದೆ. ಅದರ ಉದ್ಘಾಟನೆಯನ್ನ ಅವಾಗ ಪ್ರಸಿದ್ಧ ಕಾರ್ಮಿಕ ನಾಯಕರು ಹಾಗೂ ನಮ್ಮ ದಾವಣಗೆರೆ ಕ್ಷೇತ್ರದ ಶಾಸಕರು ಆಗಿದ್ದ ಕಾಮ್ರೇಡ್ ಪಂಪಾಪತಿ ಅವರು ಉದ್ಘಾಟನೆ ಮಾಡಿದ್ರು. ಅವಾಗ ಜಿಲ್ಲಾ ಆರೋಗ್ಯ ಮತ್ತೆ ನಮ್ಮ ನಗರಸಭೆಯ ಆರೋಗ್ಯ ವಿಭಾಗದವರೆಲ್ಲ ಬಂದು ಅದನ್ನು ನೋಡಿ ತಾವೇ ಚರ್ಚೆ ಮಾಡಿ ಕಲಬೆರಕೆಯ ಬಗ್ಗೆ ಮತ್ತಷ್ಟು ನಾವು ಏನು ಕ್ರಮಗಳನ್ನ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಆಲೋಚನೆ ಮಾಡಿದ್ರು. ಇದರಲ್ಲೆಲ್ಲ ನವಿರಾದ ಹಾಸ್ಯದ ಜೊತೆಗೆ ನೋಡೋದ್ರನ್ನ ನಗಿಸ್ತಾ ನಗಿಸ್ತಾ ಅವರನ್ನ ವಿಷಯದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಈ ವ್ಯಂಗ್ಯ ಚಿತ್ರಗಳು ಮಾಡ್ತಾ ಇದ್ದಿದ್ರಿಂದ ಈ ಪ್ರದರ್ಶನಗಳು ತುಂಬಾ ಪರಿಣಾಮಕಾರಿ ಅಂತ ಅನಿಸುತ್ತೆ ನನಗೆ. ಇನ್ನು ಒಂದು ಕೆಲವು ಸ್ವಾರಸ್ಯಗಳನ್ನ ಹೇಳಬಹುದು ಅಂತ ಹೇಳಿದ್ರೆ, ಈ ನನ್ನ ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಒಂದು 5 ಸ್ವಾರಸ್ಯಗಳನ್ನ ನಾನು ಹಂಚಿಕೊಳ್ಳೋಣ ಅಂತ ಇದೆ. ಒಂದು, ನಾನು ಪತ್ರಿಕೆಗೆ ವ್ಯಂಗ್ಯಚಿತ್ರಗಳನ್ನ ಬರಿತಾ ಇರುವಾಗ ನಾನು ಆಗ್ಲೇ ಹೇಳಿದ ಹಾಗೆ ಮೊದಲು ಪ್ರಜಾವಾಣಿಯ ಚಿನಕುರ್ಲಿ ಮುಖಪುಟ ಅಂಕಣಕ್ಕೆ ನಾನು ಕೆಲವು ಕಾಲ ವ್ಯಂಗ್ಯಚಿತ್ರಗಳನ್ನ ಕೊಟ್ಟೆ. ಅದಾದ ಮೇಲೆ ಖಾದ್ರಿ ಶಾಮಣ್ಣನವರು ನನ್ನನ್ನ ಕರೆದಿದ್ರಿಂದ ನಾನು ಕನ್ನಡಪ್ರಭದಲ್ಲಿ ನನ್ನದೇ ಅಂಕಣವನ್ನ ಮುಖಪುಟದಲ್ಲಿ ಸಿಡಿಮದ್ದು ಅಂತ ಹೇಳಿ ಪ್ರತಿ ದಿವಸ ವ್ಯಂಗ್ಯಚಿತ್ರವನ್ನ ಕೊಡ್ತಾ ಇದ್ದೆ. ನಾನು ಆಮೇಲೆ ಸಂಯುಕ್ತ ಕರ್ನಾಟಕಕ್ಕೂ ನಾನು ಅನೇಕ ವರ್ಷಗಳ ಕಾಲ 1983ನೇ ಇಸ್ವಿಯಿಂದ 2009ರವರೆಗೂ ನಾನು ಈ 3 ಪತ್ರಿಕೆಗಳ ಮುಖಪುಟಗಳಿಗೂ ಆಗಾಗ ಕೊಟ್ಟಿರೋದು ಇದೆ. ಈ ಸಂದರ್ಭದಲ್ಲಿ ನಾನು ಕನ್ನಡಪ್ರಭಕ್ಕೆ ಬರಿತಾ ಇದ್ದಾಗ ಆಗಲಿ ಬೇರೆ ಪತ್ರಿಕೆಗೆ ಬರೆದಾಗ ಆಗಲಿ ನಾನು ದಾವಣಗೆರೆಯ ನಿವಾಸಿಯಾಗಿದ್ದರಿಂದ ಪ್ರತಿ ದಿವಸ ದಾವಣಗೆರೆಯಿಂದನೇ ವ್ಯಂಗ್ಯಚಿತ್ರಗಳನ್ನ ಬರೆದು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು 2-3 ದಿವಸಕ್ಕೆ ಆಗಷ್ಟು ಕಳಿಸ್ಬೋದಲ್ವಾ, 1 ವಾರಕ್ಕಾಗಷ್ಟು ಕಳಿಸ್ಬಹುದಲ್ವಾ ಅಂತ ಪತ್ರಿಕೆಯಿಂದ ಹೇಳ್ತಾ ಇದ್ರು. ನಾನು ಇಲ್ಲ, ಹಾಗೆ ಮಾಡೋದಕ್ಕೆ ಆಗೋದಿಲ್ಲ, ಅವತ್ತಿನ ವಿಷಯ ತಗೊಂಡು ಅವತ್ತೇ ಬರಿತೇನೆ, ನನಗೇನು ತೊಂದರೆ ಆಗೋದಿಲ್ಲ, ಪ್ರತಿ ದಿವಸ ಒಂದೊಂದು ಚಿತ್ರ ಬರೋದು ನಿಮಗೆ ಕಳಿಸ್ಕೊಡ್ತೇನೆ, ಅದು ನಿಮಗೆ ಬೇಗ ಶೀಘ್ರವಾಗಿ ತಲುಪಬೇಕಾಗಿರೋದ್ರಿಂದ ನನ್ನ ವ್ಯಂಗ್ಯಚಿತ್ರವನ್ನ ನಾನು ರಚನೆ ಮಾಡಿ ನಿಮ್ಮ ಪೇಪರ್ ವ್ಯಾನ್ ಬರುತ್ತಲ್ಲ ಪ್ರತಿ ದಿವಸ ದಾವಣಗೆರೆಗೆ ಪೇಪರ್ ಹಾಕೋದಕ್ಕೆ ಬೆಂಗಳೂರಿಂದ, ಆ ವ್ಯಾನ್ ನಲ್ಲಿ ಡ್ರೈವರ್ ಮುಖಾಂತರ ಕೊಟ್ಟು ಕಳಿಸ್ತೇನೆ ಎಂದಿದ್ದೆ. ಅದೇ ಪ್ರಕಾರ ನಾನು ಅಷ್ಟು ವರ್ಷಗಳ ಕಾಲನು ಆಯಾ ಪತ್ರಿಕೆಗಳಿಗೆ ಬರೆಯುವಾಗ ಆಯಾ ಪತ್ರಿಕೆಗಳ ವ್ಯಾನ್ ನಲ್ಲೇನೆ ಕೊಟ್ಟು ಕಳಿಸ್ತಾ ಇದ್ದೆ. ಒಂದೊಂದು ಸಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಬೆಳಗಿನ ಜಾವ 4-4:15 ಹಾಗೆ ಆ ವ್ಯಾನ್ ಬರೋದು. ಅಷ್ಟೊತ್ತಿಗೆ ನಾನು ಹೋಗಿ ಅಲ್ಲಿ ಕೊಡಬೇಕು. ನಾನು ರಾತ್ರಿ ಮಲಗುವಾಗ ವ್ಯಂಗ್ಯಚಿತ್ರವನ್ನ ರಚನೆ ಮಾಡಿ 12:30-12:45ಗೆ ಮಾರನೇ ದಿವಸ ಬರಬೇಕಾದ ವ್ಯಂಗ್ಯಚಿತ್ರವನ್ನ ರಚನೆ ಮಾಡಿ ಅದನ್ನ ತಯಾರಾಗಿ ಇಟ್ಟು ಬೆಳಿಗ್ಗೆ ಎದ್ದು ಹೋಗಿ ಆ ವ್ಯಾನಿಗೆ ನಾನು ಕೊಡ್ತಾ ಇದ್ದೆ. ಒಮ್ಮೊಮ್ಮೆ ನಾನು ಹೋಗುವಾಗ ವ್ಯಾನ್ ಹೊರಟು ಹೋಗಿರೋ ಸಂದರ್ಭ ಇರ್ತಿತ್ತು. ಅಂತ ಸಂದರ್ಭ ಬಂದಾಗ ನಾನು ಅನಿವಾರ್ಯವಾಗಿ ನಮ್ಮ ಬಸ್ಸಿನ ಮುಖಾಂತರ, ಬಸ್ ಡ್ರೈವರ್ ಮುಖಾಂತರ ಅದನ್ನು ಕಳಿಸ್ಕೊಡ್ಬೇಕಾಗಿತ್ತು. ಒಮ್ಮೆ ಹೀಗೇನೆ ಕನ್ನಡಪ್ರಭದಲ್ಲಿ ನಂದು ಇದ್ದಿದ್ದು ಸಿಡಿಮದ್ದು ಅಂತ ಅಂಕಣ. ನಾನು ವ್ಯಂಗ್ಯಚಿತ್ರಗಳನ್ನ ಆ ಒಂದು ಲಕೋಟೆ ಕವರಿಗೆ ಹಾಕಿ, ವ್ಯಂಗ್ಯಚಿತ್ರಗಳನ್ನ ಅಲ್ಲ ವ್ಯಂಗ್ಯಚಿತ್ರವನ್ನ ಅವತ್ತಿಂದ ಅವತ್ತು ಬರಿತಾ ಇದ್ನಲ್ಲ, ಅದನ್ನ ಲಕೋಟೆಗೆ ಹಾಕಿ ಅದರ ಮೇಲೆ ವ್ಯಾನ್ ನಲ್ಲಿ ಕಳಿಸೋದಾದ್ರೆ ಏನು ಬರೆಯೋದು ಬೇಡ, ಅವರು ಡ್ರೈವರ್ ತಗೊಂಡೋಗಿ ಸೀದಾ ಅಲ್ಲಿಗೇನೆ ಕೊಡ್ತಾರೆ ಪತ್ರಿಕಾಲಯಕ್ಕೆ. ಆದ್ರೆ ಬಸ್ಸಿನ ಡ್ರೈವರ್ ಮುಖಾಂತರ ನಾನು ಕಳಿಸ್ಬೇಕಾಗಿರೋದ್ರಿಂದ KSRTC ಬಸ್ಸು, ಅದರ ಡ್ರೈವರ್ ಹತ್ರ ಕೊಡುವಾಗ ನಾನು ಆ ಲಕೋಟೆ ಕವರಿನ ಮೇಲೆ ನನ್ನ ಅಂಕಣ ಸಿಡಿಮದ್ದು ಆಗಿದ್ರಿಂದ
ಸಂಪಾದಕರು ಕನ್ನಡಪ್ರಭ ಅಂತ ಹಾಕಿ ಎಲ್ಲ ಮಾಡಿದಾಗ ಮೇಲ್ಗಡೆ ದೊಡ್ಡ ಅಕ್ಷರದಲ್ಲಿ ನಾನು ಸಿಡಿಮದ್ದು ಒಳಗಿದೆ ಅಂತ ಬರೆದಿದ್ದೆ. ಆ ಡ್ರೈವರ್ ಅದನ್ನ ನೋಡದೆ ಇಟ್ಕೊಂಡು ಹೋದವರು ಬಹುಶಃ ದಾವಣಗೆರೆ ಬಿಟ್ಟು ಆಚೆಗೆ ಹೋದ ಮೇಲೆ ಗಾಬರಿ ಆಗಿ ಅದ್ರೊಳಗೆ ಸಿಡಿಮದ್ದು ಇದೆ, ಇದನ್ನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಅಲ್ಲಿಟ್ಟು ಮತ್ತೆ ಬಹುಶಃ ಚಿತ್ರದುರ್ಗದಿಂದನೋ ಏನೋ, ಅವಾಗ ಮೊಬೈಲ್ ಇಲ್ಲದೆ ಇರೋ ಕಾಲ, ಅಲ್ಲಿ ಲ್ಯಾಂಡ್ ಲೈನ್ ನಿಂದ ಫೋನ್ ಮಾಡಿ ಏನ್ ಸರ್ ನೀವು ಏನ್ ಕೊಟ್ಟಿದ್ದೀರಿ ಅಂತ ಅಂದ್ರು. ನಾನು ವ್ಯಂಗ್ಯ ಚಿತ್ರ ಅದ್ರ ಮೇಲೆ ಸಿಡಿಮದ್ದು ಅಂತಿದೆಯಲ್ಲ, ಇಲ್ಲ ಅದರ ಅಂಕಣದ ಹೆಸರು ಸಿಡಿಮದ್ದು ಅಂತ ಅಂದ್ರೆ, ಅಯ್ಯೋ ಹೌದಾ ಅಂತ ಹೇಳಿ ಅದನ್ನ ತಗೊಂಡೋಗಿ ಪತ್ರಿಕೆಗೆ ಮುಟ್ಟಿಸಿದ್ರು ಅವರು. ಇದು ಒಂಥರ ಸ್ವಾರಸ್ಯ ಅನ್ಸುತ್ತೆ. ಪ್ರದರ್ಶನಗಳ ಜೊತೆಗೆ ನಾವೆಲ್ಲ ವ್ಯಂಗ್ಯ ಚಿತ್ರಕಾರರಾಗುವಾಗ ನಮ್ಮ ಕಾಲಘಟ್ಟದಲ್ಲಿ ನಮಗೆ ಅಥವಾ ನಮಗಿಂತ ಹಿರಿಯ ವ್ಯಂಗ್ಯ ಚಿತ್ರಕಾರರಿಗೆ ಹೇಳಿಕೊಡೋರು ಅಂತ ಇರಲಿಲ್ಲ. ನಾವು ಸ್ವಯಂ ಸೃಷ್ಟಿ, ಸೆಲ್ಫ್ ಮೇಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ನಾವೆಲ್ಲ ಸ್ವಯಂ ಸೃಷ್ಟಿ, ನಾವೇ ಚಿತ್ರಕಲೆಯನ್ನ ಕಲ್ತಿದ್ವಿ, ಜೊತೆಗೆ ವ್ಯಂಗ್ಯ ಚಿತ್ರಕಲೆಯನ್ನ ರೂಢಿಸ್ಕೊಂಡ್ವಿ. ನಮಗೂ ನಮಗಿಂತ ಹಿರಿಯ ವ್ಯಂಗ್ಯ ಚಿತ್ರಕಾರರಿಗೂ ಮನಸ್ಸಿಗೆ ಅದು ತುಂಬಾ ಬರ್ತಾ ಇತ್ತು, ನಾವ್ ಯಾಕೆ ಕಾರ್ಯಾಗಾರಗಳನ್ನ ಮಾಡಬಾರ್ದು ಅಂತ. ನಮ್ಮ ಕರ್ನಾಟಕ ವ್ಯಂಗ್ಯ ಚಿತ್ರಕಾರರ ಸಂಘ ರಚನೆ ಆದ್ಮೇಲೆ ಬಹಳಷ್ಟು ಕಾರ್ಯಾಗಾರಗಳನ್ನ ಮಾಡಿತ್ತು. ನಾನು ಸಹ ಅಧ್ಯಕ್ಷನಾಗಿದ್ದಾಗ ಕಾರ್ಯಾಗಾರಗಳನ್ನು ಮಾಡಿದೆ. ಒಂದು ಕಾರ್ಯಾಗಾರವನ್ನ ಬಹುಶಃ 2006ನೇ ಇಸ್ವಿ ಜನವರಿ 20, 21, 22ನೇ ತಾರೀಕು ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ಕರ್ನಾಟಕದ ವಾರ್ತಾ ಇಲಾಖೆ, ಹಾಗೇನೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಅದರ ಪತ್ರಿಕೋದ್ಯಮ ವಿಭಾಗ ಹಾಗೂ ನಮ್ಮ ಕರ್ನಾಟಕ ವ್ಯಂಗ್ಯ ಚಿತ್ರಕಾರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡದಲ್ಲಿ 2006 ಜನವರಿ 20, 21, 22 3 ದಿನಗಳ ಕಾಲ ವಿಶೇಷ ಕಾರ್ಯಾಗಾರ. ನಮ್ಮ ಎಲ್ಲ ಹಿರಿಯ ವ್ಯಂಗ್ಯ ಚಿತ್ರಕಾರರು ಬಂದು, ನಾನು ಒಳಗೊಂಡಂತೆ ಎಲ್ಲ ಅಲ್ಲಿಗೆ, ಆಗ ನಾನು ಅಧ್ಯಕ್ಷ ಸಂಘಕ್ಕೆ. ತುಂಬಾ ಒಳ್ಳೆಯ ಕಾರ್ಯಾಗಾರ ಆಯಿತು. ಬಹುಶಃ ಒಂದು 70ಕ್ಕೂ ಹೆಚ್ಚು ಅಂತ ಕಾಣಿಸುತ್ತೆ ಅಭ್ಯರ್ಥಿಗಳು ಭಾಗವಹಿಸಿದ್ರು. ನಾವು ತುಂಬಾ ಜನ 100-150ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದರಲ್ಲಿ ಆಯ್ಕೆ ಮಾಡಿ ನಾವು ಅವರಿಗೆ ಅವಕಾಶವನ್ನ ಕೊಟ್ಟಿದ್ವಿ. ಅಷ್ಟಾದ್ರೂ ಸಹ ಆ ಹೊತ್ತಿನಲ್ಲಿ ಕೆಲವರು ಆಸಕ್ತಿಯಿಂದ ಬಂದ್ರು. ಅವರೊಂದು 8-10 ಜನಕ್ಕೂ ನಾವಲ್ಲಿ ಶಿಬಿರಾರ್ಥಿಗಳು ಅಂತ ಹೇಳಿ ಅವರನ್ನು ಅಧಿಕೃತವಾಗಿ ಇಲ್ಲದೆ ಇದ್ರು ಬಂದು ಇದರಲ್ಲಿ ಭಾಗವಹಿಸ್ಲಿ ಅಂತ ಅವರಿಗೆ ಅವಕಾಶವನ್ನು ಕೊಟ್ಟಿದ್ವಿ. ಆ ತರದಲ್ಲಿ ಒಂದು 10-12 ಜನನು ಮತ್ತೆ ಅದರೊಳಗೆ ಸೇರ್ಕೊಂಡಿದ್ರು. ಬಹಳ ಚೆನ್ನಾಗಿ ನಡೀತು ಆ ಪ್ರದರ್ಶನ. ಆಗ ಮಾಧ್ಯಮ ಅಕಾಡೆಮಿಗೆ VN ಸುಬ್ರಾಯರು ಅಧ್ಯಕ್ಷರು, ವಾರ್ತಾ ಇಲಾಖೆಯಲ್ಲಿ ಅವಾಗ KVR ಟ್ಯಾಗೋರ್ ಇದ್ರು, ಆಮೇಲೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವಾಗ ಇದ್ರು, ನಮ್ಮ ರಾಜ್ಯ ವ್ಯಂಗ್ಯ ಚಿತ್ರಕಾರರ ಸಂಘದ ಅಧ್ಯಕ್ಷನಾಗಿ ನಾನಿದ್ದೆ. ತುಂಬಾ ಚೆನ್ನಾಗಿ ನಡೀತು. ತುಂಬಾ ಜನ ಇದರಲ್ಲಿ ವ್ಯಂಗ್ಯ ಚಿತ್ರ ರಚನೆಯನ್ನ ಕಲಿತರು, ಅದರದ್ದು ಮೂಲಭೂತ ಅಂಶಗಳನ್ನೆಲ್ಲ ತಿಳ್ಕೊಂಡ್ರು. ಬಹಳ ಜನ ಅದನ್ನ ಮುಂದೆ ರೂಢಿಸ್ಕೊಂಡ್ರು ಅಂತ ನಮಗ್ ಗೊತ್ತಾಗಿದೆ. ಈಗ ನಮ್ಮ ಸಂಘದ ಒಂದಿಬ್ರು ಸದಸ್ಯರು ಸಹನು ಆಗ ಅದರೊಳಗೆ ಭಾಗವಹಿಸಿದವರೇ ಆಗಿದ್ದಾರೆ ಅನ್ನೋದು ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ. ಒಂದು ಸಂದರ್ಭ ನನಗೆ ಆ ಪ್ರದರ್ಶನ ಎಷ್ಟು ಪರಿಣಾಮ ಆಗಿದೆ ಅನ್ನೋದು ಗೊತ್ತಾಯ್ತು. ಒಮ್ಮೆ ನಾನು ದಾವಣಗೆರೆನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ನಮ್ಮ ಮನೆಗೆ ಬಂದ ಒಬ್ರು ಬಂಧುಗಳನ್ನ ರೈಲಿಗೆ ಬಿಟ್ಟು ಬರೋದಕ್ಕಾಗಿ, ರೈಲ್ ಹತ್ತಿಸ್ಲಿಕ್ಕಾಗಿ ಹೋಗಿದ್ದೆ. ಆಗ ರೈಲ್ ಬಂದು ನಿಂತು ಒಂದ್ ಸ್ವಲ್ಪ ಹೊತ್ತು ರೈಲಲ್ಲಿ ನಿಂತುಕೊಳ್ಳುತ್ತೆ. ನಿಂತಾಗ ನಾನು ನಮ್ಮ ಬಂಧುಗಳನ್ನ ರೈಲಿಗೆ ಹತ್ತಿಸುವಾಗ ಒಂದು ಬೋಗಿಯಿಂದ ಒಬ್ಬ ಯುವಕ ಕೆಳಗಿಳಿದು ಓಡೋಡಿ ನನ್ನ ಹತ್ರ ಬಂದು ನಮಸ್ಕಾರ ಅಂತ ಹೇಳಿದ. ಯಾರಪ್ಪ ಅಂತ ಕೇಳಿದೆ. ನಾನು ತನ್ನ ಹೆಸರನ್ನೇನೋ ಹೇಳಿದ, ನಂಗೆ ಅದು ನೆನಪಿಲ್ಲ. ಅವನು ತನ್ನ ಪರಿಚಯ ಮಾಡ್ಕೊಂಡ. ಆಮೇಲೆ ಅವನು ಹೇಳಿದ, ನಿಮ್ಮಿಂದ ನಾನು ಉಪಕೃತನಾಗಿದ್ದೇನೆ ಅಂತ ನನ್ನ ಕಾಲಿಗೆ ಅವನು ನಮಸ್ಕಾರವನ್ನು ಸಹ ಮಾಡಿದೆ. ನಾನೇನ್ ಮಾಡಿದ್ದೇನಪ್ಪ ನಿನಗೆ ಅಂತ ಕೇಳಿದೆ. ಸಾರ್, ನಿಮಗ್ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತಿದೆ, ನೀವು ಮರ್ತಿರ್ತೀರಿ. ಧಾರವಾಡದಲ್ಲಿ ನೀವು ನಿಮ್ಮ ಸಂಘದಿಂದ ವ್ಯಂಗ್ಯ ಚಿತ್ರ ತರಬೇತಿ ಕಾರ್ಯಾಗಾರವನ್ನು ಮಾಡಿದಾಗ ಶಿಬಿರಾರ್ಥಿಗಳಲ್ಲಿ ನಾನು ಇರಲಿಲ್ಲ, ಆದ್ರೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೆ. ನೀವು ಅವಕಾಶ ಮಾಡಿಕೊಟ್ಟಿದ್ರಿ. ನಾನಲ್ಲಿ ವ್ಯಂಗ್ಯ ಚಿತ್ರ ರಚನೆಯನ್ನ ಕಲಿತೆ, ಮುಂದುವರಿಸ್ಕೊಂಡು ಹೋದೆ. ಆಮೇಲೆ ಅದರ ಅನಿಮೇಷನ್ ನಾನು ಕಲ್ತ್ಕೊಂಡೆ. ಅವನು ಬಹುಶಃ ಹೇಳಿದ್ದ ಅವಾಗ ಜರ್ಮನ್ ಅಂತ ಕಾಣಿಸುತ್ತೆ. ಜರ್ಮನಿ ಒಳಗೆ ನಾನೀಗ ಬದುಕನ್ನು ಕಟ್ಕೊಂಡಿದ್ದೇನೆ, ಒಳ್ಳೆಯ ಆದಾಯ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ವ್ಯಂಗ್ಯ ಚಿತ್ರ ರಚನಾ ಕಾರ್ಯಾಗಾರಕ್ಕೆ, ಶಿಬಿರಕ್ಕೆ ನಾನು ಬಂದು ಭಾಗವಹಿಸಿದೆ. ನೀವು ಶಿಬಿರದಲ್ಲಿ ನನ್ನ ಹೆಸರು ಇಲ್ಲದೆ ಹೋದ್ರೂ ಶಿಬಿರಾರ್ಥಿಗಳಾಗಿ ನನಗೆ ವಿಶೇಷ ಅವಕಾಶವನ್ನು ಕೊಟ್ಟಿದ್ರಿ. ಹಾಗಾಗಿ ನನಗಿದಾಯ್ತು. ನನಗೆ ತುಂಬಾ ಸಂತೋಷವಾಯಿತು. ನೋಡಿ, ಒಬ್ಬರಿಗೆ ಬದುಕನ್ನೇ ಕೊಟ್ಟಿದೆ ಅದು. ಅವರು ಒಳ್ಳೆಯ ಬದುಕನ್ನ ಒಂದು ವಿದೇಶದಲ್ಲಿ
ನಡೆಸೋದಕ್ಕೆ ಇದು ಕಾರಣ ಆಯಿತು ಅಂತ ಹೇಳಿದ್ರೆ ತುಂಬಾ ನನಗೆ ಸಂತೋಷ ಆಯಿತು. ಈ ರೀತಿಯ ಅನುಭವಗಳ ಜೊತೆಗೆ ಬೇರೆ ಬೇರೆ ರೀತಿಯ ಅನುಭವನೂ ಆಗಿದೆ. ನಾನು ಪತ್ರಿಕೆಗೆ ಬರಿತಾ ಇರುವಾಗ ಒಮ್ಮೆ ಸರ್ಕಾರ ತನ್ನ ಸಾಧನಾ ಸಮಾವೇಶ ಅಂತ ಮಾಡೋದು ಅಂತ ಹೇಳಿತು. ಅವಾಗ ನಾನು ಒಂದು ವ್ಯಂಗ್ಯ ಚಿತ್ರವನ್ನ ಬರೆದಿದ್ದೆ. ಒಬ್ಬ ರಾಜಕಾರಣಿ, ಅವರ ಮಗ, ಅವರಿಬ್ಬರನ್ನ ಅದರೊಳಗೆ ತೋರಿಸಿದ್ದೆ. ಬೇಕಾದಷ್ಟು ಅಡುವ ಆಸ್ತಿ ಎಲ್ಲ ಮಾಡಿರೋ ರಾಜಕಾರಣಿ ಅವರು. ಮಗ ಅಪ್ಪನ್ನ ಕೇಳ್ತಾ ಇರೋದು, ಅಪ್ಪಾಜಿ ಸಾಧನ ಸಮಾವೇಶದಲ್ಲಿ ನಮ್ಮ ಆಸ್ತಿ ಅಂತಸ್ತು ಮಾಡಿದೇವಲ್ಲ ಅದು ಸಾಧನೆ, ಅದರ ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಬಹುದಾ ಅಂತ ಅವ್ನು ಕೇಳ್ತಿರೋದು. ಇನ್ನು ಸಂಕ್ಷಿಪ್ತವಾಗಿತ್ತು ಅದರ ಕ್ಯಾಪ್ಷನ್. ಚಿತ್ರವನ್ನು ಅದಕ್ಕೆ ಪೂರಕವಾಗಿ ಬರೆದಿದ್ದೆ ನಾನು ಅದನ್ನು. ಅದು ಪತ್ರಿಕೆಯಲ್ಲದು ಪ್ರಕಟ ಆದ್ಮೇಲೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರು ಅನ್ನೋ ಹಾಗೆ ಒಬ್ರು ರಾಜಕಾರಣಿಗಳಿಗೆ, ಬಹಳ ಪ್ರಸಿದ್ಧ ರಾಜಕಾರಣಿಗಳೇನೆ ಆ ಕಾಲದಲ್ಲಿ, ಅವರಿಗೆ ಅದು ತುಂಬಾ ಮನಸ್ಸಿಗೆ ಖೇದ ಆಯಿತು ಅಂತ ಕಾಣಿಸುತ್ತೆ. ತಮ್ಮನ್ನೇ ಉದ್ದೇಶಿಸಿ ಹೇಳಿದ್ದಾರೆ ಅನ್ನೋ ಹಾಗೆ ಅವರಿಗೆ ಅನ್ಸಿತೋ ಏನೋ. ಅವರ ಪಕ್ಷದ ಕಾರ್ಯಕರ್ತರು, ವಿಶೇಷ ಅಂದ್ರೆ ಅವರು ಹೈಸ್ಕೂಲಲ್ಲಿ ನನ್ನ ಸಹಪಾಠಿನೂ ಆಗಿದ್ದು, ಅವರನ್ನ ಕಳಿಸ್ಕೊಟ್ರು ನನ್ನ ಹತ್ರ. ಅವನು ಬಂದು ನನಗೆ ಹೇಳಿದ, ಸಾಹೇಬರು ಬಹಳ ಸಿಟ್ಟಾಗಿದ್ದಾರೆ, ಕೋಪ ಆಗಿದ್ದಾರೆ, ನಿಮ್ಮ ಮೇಲೆ ಅವರು ತುಂಬಾ ಕೋಪಗೊಂಡಿದ್ದಾರೆ, ನಿಮಗದನ್ನು ತಿಳಿಸೋದಕ್ಕೆ ಹೇಳಿದ್ರು, ಅವರು ನಿಮ್ಮ ಮೇಲೆ ಪ್ರತೀಕಾರನು ತಗೊಳ್ಳೋ ಸಾಧ್ಯತೆ ಇದೆ, ಕೇಸು ಹಾಕ್ತಾರೋ ಏನೋ, ಹೀಗೆಲ್ಲ ಹೇಳಿದ್ರು ಅವರು. ಅದನ್ನ ನಾನೇನು ಅವ್ರ ಬಗ್ಗೆ ಬರೆದಿಲ್ವಲ್ಲ, ಇಲ್ಲ ನಿಮ್ಮ ಚಿತ್ರದಲ್ಲಿ ಅವರು ಅಂತಾನೆ ಅದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅವ್ರು ಬೇಕಾದ್ರೆ ಏನಾದ್ರೂ ಪ್ರತೀಕಾರ ತಗೊಳ್ಳಿ, ನನಗೆ ತೊಂದರೆ ಇಲ್ಲ ಅಲ್ವಾ, ನಿಮಗೆ ಹೆದರಿಕೆ ಆಗಲ್ವಾ ಅಂತ ಅವ್ರು ಬಂದವ್ರು ಕೇಳಿದ್ರು, ದೂತನಾಗಿ ಬಂದವರು. ನಾನು ದೂತ ಅಂತಾನೆ ಹೇಳ್ತೇನೆ. ನಾ ಹೇಳಿದೆ ನನಗೇನು ಭಯ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರ ಪ್ರತಿಕ್ರಿಯೆ ತಗೊಂಡ್ರೆ ನನಗೆ ಇನ್ನೂ ಒಳ್ಳೇದು, ನನಗೆ ಪ್ರಚಾರನೂ ಸಿಗುತ್ತೆ, ಮತ್ತೆ ಅವರಿಗೆ ಇನ್ನೂ ಜಾಸ್ತಿ ತೊಂದರೆನೂ ಆಗುತ್ತೆ. ಏನ್ ತೊಂದರೆ ಅಂದ್ರು. ಈಗ ನಾನ್ ಬರೆದಿರೋದು ಒಂದು ವ್ಯಂಗ್ಯ ಚಿತ್ರ. ಅವ್ರ ಪ್ರತಿಕಾರ ತಗೊಳ್ಳಿಕ್ಕೆ ನನ್ನ ಮೇಲೆ ಏನಾದ್ರೂ ಅವ್ರ ಪ್ರತಿಕಾರ ತಗೊಳ್ಳೋದಕ್ಕೆ ಬಂದ್ರೆ, ಆ ವಿಷಯ ಗೊತ್ತಾದ್ರೆ ನಮ್ ನಾಡಿನಲ್ಲಿ ನಮ್ ದೇಶದಲ್ಲಿ ಇರೋ ಮತ್ತೆಲ್ಲ ವ್ಯಂಗ್ಯ ಚಿತ್ರಕಾರರು ಆ ವಿಷಯದ ಬಗ್ಗೆ ಬೇಕಾದಷ್ಟು ಮತ್ತು ವ್ಯಂಗ್ಯ ಚಿತ್ರ ಬರೀತಾರೆ. ಒಂದು ಚಿತ್ರ ಹೋಗಿ 100,000 ವ್ಯಂಗ್ಯ ಚಿತ್ರ ಆ ವಿಷಯದ ಬಗ್ಗೆ ಅವ್ರ ಬಗ್ಗೆ ಬರುತ್ತೆ ಅಂದ್ರೆ, ಅವ್ರು ಹೋಗಿ ಅದನ್ನ ಹೇಳಿದ್ರು ಏನೋ, ಅವ್ರು ಮತ್ತೆ ಸುಮ್ಮನಾಗೇ ಬಿಟ್ರು. ಯಾವ ಪ್ರತಿಕಾರನೂ ಇಲ್ಲ, ಯಾವ ಮತ್ತೆ ಅಂತ ಕಠೋರವಾದ ಪ್ರತಿಕ್ರಿಯೆನೂ ಇಲ್ಲ. ಈ ತರ ಅನುಭವಗಳು ನೋಡಿ. ಈ ಪ್ರದರ್ಶನದ ವಿಚಾರ ಬಂದಾಗ ನನಗೆ ಮತ್ತೊಂದು ಅನುಭವ ತುಂಬಾ ವಿಶೇಷ ಅನ್ಸುತ್ತೆ. ಈ ನಮ್ಮ ವಿಶ್ವ ಕನ್ನಡ ಸಮ್ಮೇಳನ 1985ನೇ ಇಸ್ವಿನಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ನೆರವೇರಿತು. ಆವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಆಗಿದ್ರು. ಆ ಪ್ರದರ್ಶನ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ವ್ಯಂಗ್ಯ ಚಿತ್ರದ ಪ್ರದರ್ಶನ ಅಥವಾ ವ್ಯಂಗ್ಯ ಚಿತ್ರ ಕುರಿತಾಗಿ ಯಾವ ಒಂದು ಕಾರ್ಯ ಯೋಜನೆಯೂ ಅಲ್ಲಿ ಇರಲಿಲ್ಲ, ಪ್ರಸ್ತಾಪ ಇರಲಿಲ್ಲ. ಆಗ ಕೀರ್ತಿಶೇಷರಾದ ಜಿ.ವೈ. ಹುಬ್ಳಿಕರ್ ನಮ್ಮ ಕರ್ನಾಟಕ ವ್ಯಂಗ್ಯ ಚಿತ್ರಕಾರರ ಸಂಘದ ಅಧ್ಯಕ್ಷರಾಗಿದ್ದರು. ನನಗನ್ಸಿತು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕರ್ನಾಟಕದ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯ, ಕಲೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ಇದೆ, ಆದ್ರೆ ವ್ಯಂಗ್ಯ ಚಿತ್ರ ಕಲೆ ಬಗ್ಗೆ ಇದು ಏನು ಇಲ್ವಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ಬಂತು. ಹೋಗಿ ನಾನು ನೇರವಾಗಿ ಡಾಕ್ಟರ್ ಜೀವರಾಜ ಆಳ್ವ, ಅವಾಗ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಅವರೇ ಸಚಿವರಾಗಿದ್ರು, ಅವರನ್ನ ನಾನು ಅವ್ರ ನಿವಾಸದಲ್ಲಿ ಭೇಟಿ ಮಾಡಿದೆ. ನಾನು ಹೇಳಿದೆ, ಹೀಗೊಂದು ವ್ಯಂಗ್ಯ ಚಿತ್ರ ಪ್ರದರ್ಶನವನ್ನು ವಿಶೇಷವಾಗಿ ನೀವು ಮಾಡಬಹುದಲ್ಲ ಅಂತ. ಹೌದು, ನಮಗೆ ಇದನ್ನ ಯಾರು ಹೇಳೇ ಇಲ್ವಲ್ಲ ಅಂತ ಹೇಳಿ ಅಲ್ಲೇ ಒಂದು ನನಗೆ ಮನವಿ ಕೊಡಿ ಅಂತ ಹೇಳಿದ್ರು. ನಾನು ನನ್ನ ಜೊತೆಗೆ ನನ್ನ ಅಣ್ಣನವರಾದ ಪ್ರಸಿದ್ಧ ಸಾಹಿತಿಗಳು, ಬರಹಗಾರರು, ಚಿಂತಕರು, ಅಂಕಣಕಾರರು ಆದ ಎಚ್ ಆನಂದರಾಮ ಶಾಸ್ತ್ರಿ ಅವರನ್ನು ಕರ್ಕೊಂಡು ಹೋಗಿದ್ದೆ. ಅವರಿಗೆ ತುಂಬಾ ಪರಿಚಯನೂ ಹೌದು, ಜೀವರಾಜ ಆಳ್ವಾರ್ ಅವರಿಗೆ. ಅವ್ರ ಮುಖಾಂತರ ನನ್ನ ಪರಿಚಯವನ್ನ ಮಾಡಿಕೊಂಡು, ನಾನು ಪತ್ರಿಕೆಗಳಿಗೆ ಬರೆಯೋದ್ರಿಂದನೂ ನನ್ನ ಪರಿಚಯ ಆಳ್ವಾರ್ ಅವರಿಗೆ ಇತ್ತು, ಆದ್ರೆ ನನ್ನ ಮುಖ ಪರಿಚಯ ಇರಲಿಲ್ಲ. ತಕ್ಷಣ ಅವರು ಅಲ್ಲೇ ನನ್ನ ಕೈ ಬರಹದಲ್ಲಿ ಒಂದು ವಿನಂತಿಯನ್ನ ತಗೊಂಡ್ರು, ಮನವಿಯನ್ನ ತಗೊಂಡ್ರು. ಆಮೇಲೆ ಅದನ್ನ ಅಲ್ಲಿಂದನೇ ಫೋನ್ ಮಾಡಿದ್ರು ಹುಬ್ಳಿಕರ್ ಅವರಿಗೆ. ಏನ್ರಿ, ನೀವು ಆಗಾಗ ಭೇಟಿ ಆಗ್ತಾ ಇರ್ತೀರಿ, ನಮ್ಮ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ವ್ಯಂಗ್ಯ ಚಿತ್ರ ಪ್ರದರ್ಶನದ ಬಗ್ಗೆ ನೀವು ಪ್ರಸ್ತಾಪನೆ ಮಾಡ್ಲಿಲ್ವಲ್ಲ, ದಾವಣಗೆರೆಯಿಂದ ಎಚ್.ಬಿ. ಮಂಜುನಾಥ್ ಬಂದು ಹೇಳ್ತಾ ಇದ್ದಾರೆ,
ಅದಕ್ಕೀಗ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಅಂತ ಹೇಳಿ ನನಗೆ ತಿಳಿದ ಮಟ್ಟಿಗೆ ಅವಾಗ ಬಹಳ ದೊಡ್ಡ ಮೊತ್ತ, ಬಹುಶಃ 40,000 ರೂಪಾಯಿ ಇರಬೇಕು ಪ್ರದರ್ಶನಕ್ಕಾಗಿ. ಈಗ ಅದು ದೊಡ್ಡ ಮೊತ್ತ ಅನ್ಸಲ್ಲ, ಅವಾಗ ಅದು 85ನೇ ಇಸ್ವಿನಲ್ಲಿ ಬಹಳ ದೊಡ್ಡ ಮೊತ್ತನೇ. ಅದನ್ನು ಅವಾಗ ಬಿಡುಗಡೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಸಿ ಆರ್ ಚಂದ್ರಹಾಸ ಗುಪ್ತರು ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅಧಿಕಾರಿಗಳಾಗಿದ್ರು ಅಂತ ಕಾಣಿಸುತ್ತೆ, ಅವರನ್ನು ಕರೆಸಿ ಹೇಳಿ ಚೆನ್ನಾಗಿ ಪ್ರದರ್ಶನವೇ ಆಯಿತು. ಮತ್ತೆ ನಮ್ಮ ಭಾಗವಹಿಸಿದ ಎಲ್ಲ ವ್ಯಂಗ್ಯ ಚಿತ್ರಕಾರರಿಗೂ ಎಲ್ಲರೂ ನಾವು ಭಾಗವಹಿಸಿದ್ವಿ. ಅದರ ಫೋಟೋನು ನಿಮಗೆ ನಾನು ಕೊಡ್ತೇನೆ. ಹುಬ್ಬಳ್ಳಿಕರರು, ನಾನು, KR ಸ್ವಾಮಿ, ನಾಡಿಗರು, ನಮ್ಮ ಗುಜಾರಪ್ಪನವರು, ಪ್ರಕಾಶ್ ಶೆಟ್ಟಿ, ಆಮೇಲೆ ನಮ್ಮ ಎಲ್ಲರೂ ಅವಾಗಿನ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು ಯಾರ್ಯಾರಿದ್ರು ಎಲ್ಲರೂ, VRC ಶೇಖರ್ರು ಇದ್ರು, ಪದ್ಮನಾಭು ಇದ್ರು, ಇಲ್ಲ ಪದ್ಮನಾಭ ಅವಾಗ ಇರ್ಲಿಲ್ಲ ಅಂತ ಕಾಣಿಸುತ್ತೆ ನಮ್ಮ ಸಂಘದಲ್ಲಿ. ಎಲ್ಲ ಪ್ರಸಿದ್ಧ ಅವಾಗಿನ ಎಲ್ಲ ವ್ಯಂಗ್ಯ ಚಿತ್ರಕಾರರು ಸಹ, ಅದ್ರೊಳಗೆ ದಿವಾಕರ್ ಇರ್ಬೋದು, ನಾರಾಯಣ ಸ್ವಾಮಿ ಇರಬಹುದು, ಆಮೇಲೆ PG ನಾರಾಯಣ ಇರಬಹುದು, V ಗೋಪಾಲ್, ಎಲ್ಲರೂ ಅವಾಗ ಅದ್ರೊಳಗೆ ಭಾಗವಹಿಸಿದ್ವಿ. ಪ್ರೇಮ್ ಕುಮಾರ್, R ಮೂರ್ತಿ, ನಮ್ಮ BV ರಾಮಮೂರ್ತಿ ಅವರು, ನೋಡಿ ಅವರೆಲ್ಲ ಎಂತೆಂಥ ವ್ಯಂಗ್ಯ ಚಿತ್ರಕಾರ. ನಾವೆಲ್ಲ ಅದರೊಳಗೆ ಪ್ರದರ್ಶನದಲ್ಲಿ ಕೃತಿಗಳನ್ನು ಇಟ್ವಿ ನಾವೆಲ್ಲರೂ. ಮತ್ತೆ ಆ ಸಮ್ಮೇಳನದ ಆ 3 ದಿನವನ್ನು ನಾವಲ್ಲಿ ಇದ್ವಿ. ನಮಗೆಲ್ಲ ವ್ಯವಸ್ಥೆ, ಸಿದ್ಧಾರ್ಥ ಹೋಟೆಲ್, ನಾಗಾರ್ಜುನ ಹೋಟೆಲ್ ಅಲ್ಲೆಲ್ಲ ನಮಗೆ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದನೇ ನಮಗೆ ಮಾಡಿದ್ರು. ಒಳ್ಳೆಯ ಪ್ರದರ್ಶನ. ನನಗೆ ಅದು ಬಹಳ ವಿಶೇಷ ಅನ್ಸೋದು, ವಾರ್ತಾ ಇಲಾಖೆಯವರು ಮಾಡಿದ ಸ್ಟಾಲ್ ಅಲ್ಲೇ ನಮಗೆ ಅದು ಅವಕಾಶ ಕೊಟ್ಟಿದ್ರು. ಆ ಸ್ಟಾಲ್ ಅಲ್ಲಿ ಎಷ್ಟು ಜನ ಬಂದು ಅದನ್ನ ನೋಡ್ತಾ ಇದ್ರು, ಆ ವ್ಯಂಗ್ಯಚಿತ್ರ ಪ್ರದರ್ಶನಕ್ಕೆ ಆಕರ್ಷಣೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ, ಆ ಪ್ರದರ್ಶನಗಳನ್ನೆಲ್ಲ ಅಲ್ಲಿದ್ದ ಬೇರೆ ಬೇರೆ ಎಲ್ಲ ಪ್ರದರ್ಶನದ ಮಳಿಗೆಗಳಿಗೆ ಒಮ್ಮೆ ನಮ್ಮ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರು ಬಂದ್ರು, ಅವ್ರ ಜೊತೆಗೆ ಜೀವರಾಜ್ ಆಳ್ವನು ಬಂದ್ರು, ಅವ್ರ ಜೊತೆಗೆ ಅನಂತನಾಗ್ ಮತ್ತು ಶಂಕರ್ನಾಗ್ ಸಹ ಇದ್ರು, ಪ್ರಸಿದ್ಧ ಕಲಾವಿದರು, ಚಲನಚಿತ್ರ ನಟರು. ಅವ್ರು ಬಂದಾಗ ರಾಮಕೃಷ್ಣ ಹೆಗಡೆ ಅವರು ಕೇಳಿದ್ರಂತೆ ಜೀವರಾಜ್ ಆಳ್ವನ್ನ, ಇದೊಂದು ಮಳಿಗೆ ಹತ್ರ ತುಂಬಾ ಜನ ಇದ್ದಾರೆ, ಕ್ಯೂನಲ್ಲಿ ನಿಂತು ನೋಡ್ತಾ ಇದ್ದಾರೆ, ಜನ ಜಂಗುಳಿ ಇದೆಯಲ್ಲ, ಅದೇನು ಪ್ರದರ್ಶನ ಅಂತ. ಅದು ವಿಶೇಷ ವ್ಯಂಗ್ಯಚಿತ್ರ ಪ್ರದರ್ಶನ ಅಂತ ಹೇಳಿದಾಗ ಅವರು ಬಂದ್ರು ಒಳಗೆ, ಎಲ್ಲ ಚಿತ್ರಗಳನ್ನು ನೋಡಿದ್ರು. ಓಹೋ, ಇದು ಯಾರು ನಿಮಗೆ ಐಡಿಯಾ ಕೊಟ್ಟಿದ್ದು ಅಂದಾಗ ನನ್ನನ್ನ ಕರೆದು, ಇವ್ರು HP ಮಂಜುನಾಥ್ ಅಂತ, ಇವ್ರು ದಾವಣಗೆರೆಯಿಂದ ಬಂದು ಇದಾಗ್ಬೇಕು ಅಂತ ಹೇಳಿದ್ರು. ಆವಾಗ ಬಹಳ ಖುಷಿ ಆಯ್ತು ರಾಮಕೃಷ್ಣ ಹೆಗಡೆ ಅವರಿಗೆ. ನೋಡಿ ಎಷ್ಟು ಒಳ್ಳೆ ಪ್ರದರ್ಶನ, ಎಷ್ಟೊಳ್ಳೆ ಇದಕ್ಕೆ ಪ್ರತಿಕ್ರಿಯೆ ಇದೆ, ಎಷ್ಟು ಜನ ನಿಂತು ನೋಡ್ತಾ ಇದ್ದಾರೆ, ಎಷ್ಟು ಜನ ಕ್ಯೂನಲ್ಲಿದ್ದಾರೆ, ಒಳ್ಳೆ ಪ್ರದರ್ಶನ ಅಂದ್ರು. ನನಗೆ ತುಂಬಾ ಸಂತೋಷ ಆಯ್ತು, ಸಾರ್ಥಕ ಆಯ್ತು. ಇದು ನಮ್ಮ ರಾಜ್ಯ ವ್ಯಂಗ್ಯ ಚಿತ್ರಕಾರರ ಸಂಘದ ಆ ಭಾಗವಹಿಸಿದವರಲ್ಲಿ ನಾನು ಮತ್ತೊಂದು ಹೆಸರು ಬಿಟ್ಟಿದ್ದೇನೆ, VG ನರೇಂದ್ರ ಅವರಿದ್ರು, ಇನ್ನು ತುಂಬಾ ಜನರ ಹೆಸರು ನಾನು ಕೈ ಬಿಟ್ಟಿರ್ಬೋದು. ಬಹಳ ಚೆನ್ನಾಗಾಯ್ತು. ಇಂತಹ ಅನೇಕ ಸ್ವಾರಸ್ಯಕರ ಸಂದರ್ಭಗಳು ನನಗೆ ನೆನಪಾಗುತ್ತೆ ನಮ್ಮ ವ್ಯಂಗ್ಯಚಿತ್ರ ಪ್ರದರ್ಶನದಲ್ಲಿ. ಬಹುಶಃ ನಾನು ಒಂದು 4 ಸ್ವಾರಸ್ಯಗಳನ್ನ ಹೇಳಿದೆ ಅಂತ ಕಾಣಿಸುತ್ತೆ. ಇನ್ನೊಂದು ಸ್ವಾರಸ್ಯ ಅಂತ ಹೇಳಿದ್ರೆ, ನಮ್ಮ ವ್ಯಂಗ್ಯಚಿತ್ರ ಪ್ರದರ್ಶನದಲ್ಲಿ ನಮಗೆ ಬಂದ ಪ್ರತಿಕ್ರಿಯೆಗಳು ಅನ್ನೋದು ಹೇಳೋದಾದ್ರೆ, ಈ ರೀತಿಯ ವ್ಯಂಗ್ಯಚಿತ್ರ ಪ್ರದರ್ಶನವನ್ನ ನಾವು ಹೊರ ರಾಜ್ಯಗಳಲ್ಲೂ ಮಾಡಬಹುದು ಅನ್ನೋದು ಬಂದಾಗ, ಅಖಿಲ ಭಾರತ ಮಟ್ಟದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನ ದೆಹಲಿ ಕನ್ನಡಿಗ ಅನ್ನೋ ಪತ್ರಿಕೆಯವರು ಪಾಂಡಿಚೇರಿಯಲ್ಲಿ ಏರ್ಪಾಡು ಮಾಡಿದಾಗ, ನಾನು ನಮ್ಮ ರಾಜ್ಯ ವ್ಯಂಗ್ಯಚಿತ್ರಕಾರರ ಸಂಘದ ವತಿಯಿಂದ ವಿಶೇಷ ವ್ಯಂಗ್ಯಚಿತ್ರಗಳ ಪ್ರದರ್ಶನವನ್ನ ಅಲ್ಲಿ ಮಾಡಿಸಿದೆ ಪಾಂಡಿಚೇರಿ ಒಳಗೆ. ಅವಾಗಿನ ಪಾಂಡಿಚೇರಿಯ ಮುಖ್ಯಮಂತ್ರಿಗಳು ಅದರ ಉದ್ಘಾಟನೆಯನ್ನ ಮಾಡಿದ್ರು. ಆ ಉದ್ಘಾಟನೆಯಲ್ಲಿ ಆ ವ್ಯಂಗ್ಯಚಿತ್ರ ಪ್ರದರ್ಶನದಲ್ಲಿ ಅನೇಕ ಅಡಿಬರಹ ಇಲ್ಲದ ವ್ಯಂಗ್ಯಚಿತ್ರಗಳು ಇತ್ತು, ಅಡಿಬರಹ ಇರುವ ವ್ಯಂಗ್ಯಚಿತ್ರಗಳು ಇತ್ತು. ಅಡಿಬರಹ ಇರುವ ವ್ಯಂಗ್ಯಚಿತ್ರಗಳ ಅಡಿಬರಹಗಳನ್ನ ತಮಿಳಿಗೆ ತರ್ಜುಮೆ ಮಾಡಿಸ್ಕೊಂಡು ಅದನ್ನ ತಾವು ಕೇಳಿದ್ರು, ನೋಡಿದ್ರು ಮುಖ್ಯಮಂತ್ರಿಗಳು. ಆಮೇಲೆ ಅದನ್ನ ಕೆಳಗಡೆ ಬರೆಸಿ ಇಟ್ಟಿದ್ರು, ಪಾಂಡಿಚೇರಿಯ ಜನ ತಮಿಳು ಭಾಷಿಕರು ಅದನ್ನ ನೋಡಿ ಸವಿಯಲಿ ಅಂತ ಹೇಳಿ. ನೋಡಿ, ಈ ತರ ಒಂದು 5 ಈ ತರದ 100 ಸ್ವಾರಸ್ಯಕರ ಘಟನೆಗಳು ನನಗೆ ನೆನಪಾಗುತ್ತೆ. ಆದ್ರೂ ನಿಮ್ಮ ಜೊತೆಗೆ ಒಂದು 5 ಘಟನೆಗಳನ್ನ ಹಂಚಿಕೊಂಡಿದ್ದೇನೆ. ಇದೇ ರೀತಿ ಇನ್ನೂ ಅನೇಕ ವಿಚಾರಗಳು. ನಾನು ಸೋವಿಯತ್ ರಷ್ಯಾ ದೇಶಕ್ಕೆ ಹೋದಾಗ ಅಲ್ಲಿ ಮಾಸ್ಕೋ, ಲೆನಿನ್ಗ್ರಾಡ್, ತಾಷ್ಕೆಂಟ್, ಕಿಯೇವ್, ಸೋಚಿ, ಉಕ್ರೇನ್ ಅಂದ್ರೆ ಉಕ್ರೇನಿನ ರಾಜಧಾನಿ ಕಿಯೇವ್ ಅಲ್ಲಿ, ಬ್ಲಾಕ್ ಸಿ ಕೋಸ್ಟಿನ ಸೋಚಿಯಲ್ಲಿ, ರಷ್ಯಾದ ಆಗಿನ ಯುನೈಟೆಡ್ ಸೋವಿಯತ್ ಯೂನಿಯನ್ನಿನ ರಾಜಧಾನಿ ಮಾಸ್ಕೋದಲ್ಲಿ, ಈಗ
ಸೇಂಟ್ ಪೀಟರ್ಸ್ಬರ್ಗ್ ಅಂತ ಕರೆಸ್ಕೊಳ್ತಾ ಇರೋ ಆಗಿನ ಲೆನಿನ್ಗ್ರಾಡ್ ಅಲ್ಲಿ, ಈಗಿನ ರಷ್ಯಾದಿಂದ ಬೇರೆ ಆಗಿರುವ ಉಜ್ಬೇಕಿಸ್ತಾನಿನ ತಾಷ್ಕೆಂಟ್ನಲ್ಲಿ, ಹೀಗೆ ಮಹತ್ತರವಾದ ಮತ್ತು ಪ್ರಸಿದ್ಧವಾದ 5 ಕಡೆ ನಾನು ವ್ಯಂಗ್ಯ ರೇಖಾಚಿತ್ರಗಳನ್ನ ಸ್ಥಳದಲ್ಲೇ ಮಾಡ್ತಾ ಇದ್ದೆ, ಪ್ರಾತ್ಯಕ್ಷಿಕೆಗಳನ್ನ. ನಾನು ಸಾಂಸ್ಕೃತಿಕ ವಿನಿಮಯದಂತೆ ರಷ್ಯಾಕ್ಕೆ ಹೋಗಿದ್ದು. ನಾವು 240 ಜನ ವಿಶೇಷವಾಗಿ ಭಾರತದಿಂದ ಹೋಗಿದ್ದಾಗಿತ್ತು ಅವಾಗ. 87ನೇ ಇಸ್ವಿ, 1987ನೇ ಇಸ್ವಿ. ಆ ವ್ಯಂಗ್ಯ ಚಿತ್ರಗಳನ್ನ ತುಂಬಾ ಜನ ಅಲ್ಲಿ ಸಂತೋಷ ಪಟ್ಟರು. ಮಾಸ್ಕೋ ಯೂನಿವರ್ಸಿಟಿಯ ಬಳಿ ನಾನು ಬರೆದಿದ್ರಿಂದ ಮೊದಲುಗೊಂಡು, ಲೆನಿನ್ಗ್ರಾಡಿನ ಹೋಟೆಲ್ಲು ಮತ್ತು ಕಿಯೇವಿನ ಬೀದಿಯಿಂದ ಮೊದಲುಗೊಂಡು, ಆ ಕಿಯೇವ್, ಉಕ್ರೇನಿನ ಕಿಯೇವ್ ಸಮೀಪದ ಒಂದು ಗ್ರಾಮಾಂತರ ಪ್ರದೇಶ, ಹಳ್ಳಿ ಒಳಗೊಬ್ಬರು ರೈತ ಮಹಿಳೆಯನ್ನು ಸಹ ನಾನು ವ್ಯಂಗ್ಯ ರೇಖಾಚಿತ್ರದಲ್ಲಿ ನಾನು ಮಾಡ್ತಾ ಇರುವಾಗ ಅಲ್ಲಿಯ ಜನ ಅದನ್ನ ತುಂಬಾ ನೋಡಿ ಸಂತೋಷ ಪಡ್ತಾ ಇದ್ರು. ಆ ಎಲ್ಲ ವಿಶೇಷ ವ್ಯಂಗ್ಯ ಚಿತ್ರಗಳನ್ನ ನಾನು ಭಾರತಕ್ಕೆ ವಾಪಸ್ ಬಂದ ಮೇಲೆ ಕೀರ್ತಿಶೇಷರಾದ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ನನ್ನ ಜೊತೆಗೆ ಮಾತಾಡಿ ತಮ್ಮ ಪ್ರಸಿದ್ಧ ತರಂಗ ಪತ್ರಿಕೆಯ ಒಂದು ವಿಶೇಷಾಂಕದಲ್ಲಿ ಆ ಎಲ್ಲ ವ್ಯಂಗ್ಯ ಚಿತ್ರಗಳನ್ನು ಅವರು ಪ್ರಕಟ ಮಾಡಿದ್ರು. ಕನ್ನಡಪ್ರಭ ನನ್ನ ಆ ಪ್ರವಾಸ ಲೇಖನವನ್ನು ಸಹ ಕಂತು ಕಂತಾಗಿ ಪ್ರಕಟ ಮಾಡಿತ್ತು ಆಗ. ನೋಡಿ, ಇದೆಲ್ಲ ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಅವಕಾಶಗಳು ಎಷ್ಟಿದೆ, ಪ್ರದರ್ಶನದ ಮುಖಾಂತರ, ಪತ್ರಿಕೆಯ ಮುಖಾಂತರ ಹಾಗೂ ಪ್ರದರ್ಶನಗಳ ಮುಖಾಂತರ ಜನರಿಗೆ ಅಥವಾ ವ್ಯವಸ್ಥೆಗೆ ಮುಟ್ಟಿಸೋದು, ಅದನ್ನ ಎಚ್ಚರಗೊಳಿಸೋದು, ಪರಿಣಾಮ ಮಾಡೋದಕ್ಕೂ ಎಷ್ಟು ಕಾರಣ ಆಗುತ್ತೆ ಅನ್ನೋದನ್ನು ನಾನು ಕಂಡಿದ್ದೇನೆ. ನಮಸ್ಕಾರ. ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ನಮ್ಮ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.